ಸಂಧಾನ ಮಾತುಕತೆ ವೇಳೆ ಸರ್ಕಾರದ ಆದೇಶ ಪ್ರಸ್ತಾಪಿಸಿದ್ದಾರೆ ಎಂಡಿ. ವೇತನ ಪರಿಷ್ಕರಣೆ, 26 ತಿಂಗಳ ಹಿಂಬಾಕಿ ಪಾವತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕೆಎಸ್ಆರ್ಟಿಸಿ ಎಂಡಿ ಮಾತಿಗೆ ಸಾರಿಗೆ ನೌಕರರು ವಿರೋಧ ವ್ಯಕ್ತಪಡಿಸಿದರು. 38 ತಿಂಗಳ ಹಿಂಬಾಕಿ ವೇತನ ಪಾವತಿಗೆ ನೌಕರರು ಬಿಗಿಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ನಿರ್ಧಾರ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತಿದ್ದಾರೆ. ನೌಕರರ ಬೇಡಿಕೆ ಬೆನ್ನಲ್ಲೇ ಮತ್ತೊಂದು ಸುತ್ತಿನ ಸಭೆಯ ಬಗ್ಗೆ ಮಾಹಿತಿ ನೀಡಲಾಗ್ತಾ ಇದ್ದು, ಸಾರಿಗೆ ಮುಖಂಡರ ಜೊತೆ ಸಚಿವರು ಮಾತುಕತೆ ನಡೆಸುತ್ತಾರೆ ಅಂತ ಅಕ್ರಮ್ ಪಾಷಾ ಮಾಹಿತಿ ನೀಡ್ತಾ ಇದ್ದಾರೆ. ಇದಕ್ಕೆ ಒಕ್ಕೊರಲ ವಿರೋಧ ವ್ಯಕ್ತಪಡಿಸಿದ್ದು, ಹಿಂದೆ ಗೊಂದಲನ ಬಗೆಹರಿಸಿ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ಆದೇಶನೇ ತಪ್ಪಾಗಿದೆ, ಕೂಡಲೇ ವಾಪಸ್ ಪಡೆಯಿರಿ ಅಂತ ಸರ್ಕಾರದ ಏಕಪಕ್ಷೀಯ ಆದೇಶ ಕೂಡಲೇ ವಾಪಸ್ ಪಡೆಯಲಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ನಿಭಾಯಿಸಬೇಕು. ನಮ್ಮ ಇತಿಮಿತಿಗಳಲ್ಲಿ ನಾವು ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಡೆಫಿನೆಟ್ ಆಗಿ ಈ ಒಂದು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಮಂತ್ರಿಗಳು ಮತ್ತೆ 4 ಜನ ಎಂಡಿಗಳು ಸೇರಿ ನಾವು ಹಲವಾರು ಸಭೆಗಳನ್ನ ಮುಖಂಡರ ಜೊತೆ ನಡೆಸಿದ್ದೇವೆ. ಹಲವಾರು ಚರ್ಚೆಗಳಾಗಿದ್ದಾವೆ. ಅದರಲ್ಲಿ ನಾವು ವಿಜಯ್ ಭಾಸ್ಕರ್ ಅವರು ಮತ್ತೆ ಅನಂತ್ ಸುಬ್ರಾ ಅವರ ಜೊತೆ ಅವರು ನಾನು ಒಂದು ಫಾರಿನ್ ವಿಸಿಟ್ ಹೋಗಿದ್ದೆ, ಒಂದು ಶನಿವಾರ ಮಾತನಾಡಿದ್ರು. ಹೋಗೋದಕ್ಕಿಂತ ಮುಂಚೆ ಭೇಟಿ ಮಾಡಿದ್ವಿ. ಭೇಟಿ ಸಂದರ್ಭದಲ್ಲಿ ನಾವು ಒಂದು ಮಾತುಕತೆಯನ್ನ ಆಡಬೇಕಾದ್ರೆ ಇವತ್ತೇನು ನಿರ್ಧಾರ ಕೈಗೊಂಡಿದ್ವಿ ಅದನ್ನ ನಾವು ಅವರಿಗೆ ತಿಳಿಸಿದ್ವಿ. ನಿಭಾಯಿಸಬೇಕು. ನಮ್ಮ ಇತಿಮಿತಿಗಳಲ್ಲಿ ನಾವು ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಡೆಫಿನೆಟ್ ಆಗಿ ಈ ಒಂದು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಮಂತ್ರಿಗಳು ಮತ್ತೆ 4 ಜನ ಎಂಡಿಗಳು ಸೇರಿ ನಾವು ಹಲವಾರು ಸಭೆಗಳನ್ನ ಮುಖಂಡರ ಜೊತೆ ನಡೆಸಿದ್ದೇವೆ. ಹಲವಾರು ಚರ್ಚೆಗಳಾಗಿದ್ದಾವೆ. ಅದರಲ್ಲಿ ನಾವು ವಿಜಯ್ ಭಾಸ್ಕರ್ ಅವರು ಮತ್ತೆ ಅನಂತ್ ಸುಬ್ರಾ ಅವರ ಜೊತೆ ಅವರು ನಾನು ಒಂದು ಫಾರಿನ್ ವಿಸಿಟ್ ಹೋಗಿದ್ದೆ, ಒಂದು ಶನಿವಾರ ಮಾತನಾಡಿದ್ರು. ಹೋಗೋದಕ್ಕಿಂತ ಮುಂಚೆ ಭೇಟಿ ಮಾಡಿದ್ವಿ. ಭೇಟಿ ಸಂದರ್ಭದಲ್ಲಿ ನಾವು ಒಂದು ಮಾತುಕತೆಯನ್ನ ಆಡಬೇಕಾದ್ರೆ ಇವತ್ತೇನು ನಿರ್ಧಾರ ಕೈಗೊಂಡಿದ್ವಿ ಅದನ್ನ ನಾವು ಅವರಿಗೆ ತಿಳಿಸಿದ್ವಿ. ನಿಭಾಯಿಸಬೇಕು. ನಮ್ಮ ಇತಿಮಿತಿಗಳಲ್ಲಿ ನಾವು ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಡೆಫಿನೆಟ್ ಆಗಿ ಸಾರಿಗೆ ನೌಕರರ ಹೋರಾಟದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದು, ಇವತ್ತಿನ ಪರಿಸ್ಥಿತಿಗೆ ಅಂದಿನ ಬಿಜೆಪಿ ಸರ್ಕಾರ ಕಾರಣ. ಬಿಜೆಪಿ ಸರ್ಕಾರ ಇದ್ದಾಗ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು. 38 ತಿಂಗಳ ಹಿಂಬಾಕಿ ಕೇಳ್ತಾ ಇದ್ದಾರೆ. ಅಷ್ಟೊಂದು ಕೊಡೋದಕ್ಕಾಗೋದಿಲ್ಲ. ಮೊದಲು ಸರ್ಕಾರ 14 ತಿಂಗಳ ಹಿಂಬಾಕಿ ಕೊಡಬೇಕು ಅಂತ ಇತ್ತು. ನಾನೇ 12 ತಿಂಗಳ ಹೆಚ್ಚುವರಿ ಕೊಡೋದಕ್ಕೆ ಸಿಎಂ ಮನವೊಲಿಸಿದ್ದೀನಿ. 26 ತಿಂಗಳ ಅರಿಯರ್ಸ್ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ನಮಗೆ ಸಹಕಾರ ನೀಡುವಂತೆ ನೌಕರರ ಬಳಿ ಕೇಳ್ತೀನಿ. ಪ್ರತಿಭಟನೆ ಕೈಬಿಡುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮನವಿ ಮಾಡಿದ್ದಾರೆ. ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ ಅಲ್ಲಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ. 12, 16ರಲ್ಲಿ ನಾನೇ ಇದ್ದೆ. 20ರಲ್ಲಿ ಆಗಬೇಕಾಗಿತ್ತು. 20ರಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಇದ್ರು. 20ರಲ್ಲಿ ಮಾಡಲಿಲ್ಲ, 21 ಮಾಡಲಿಲ್ಲ, 22ಕ್ಕೂ ಮಾಡಲಿಲ್ಲ. 23ಕ್ಕೆ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು 23ರಲ್ಲಿ 3 ವರ್ಷ ಮಾಡಲೇ ಇಲ್ಲ. 20ರಿಂದ 23ವರೆಗೂ ಮಾಡಲಿಲ್ಲ. 23ರಲ್ಲಿ 15% ವೇತನ ಪರಿಷ್ಕರಣೆ ಮಾಡಿದ್ದೀವಿ ಅಂತೇಳಿ, ಈ ವೇತನ ಪರಿಷ್ಕರಣೆ ಯಾವತ್ತಿನ ಜಾರಿ ಆಗುತ್ತೆ ಅಂತ ಗೆಜೆಟ್ ಮಾಡಿದ್ರು ಅಂದರೆ 17/3/23ರಿಂದ ವೇತನ ಪರಿಷ್ಕರಣೆ ಜಾರಿ ಆಗುತ್ತೆ ಅಂತ ಬಿಜೆಪಿಯವರು ಆದೇಶ ಮಾಡಿದ್ರು. ಆಮೇಲೆ ಏಕಸದಸ್ಯರ ಒಂದು ಸಮಿತಿ ಮಾಡಿದರು ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ. ಅವರು 14 ತಿಂಗಳದು ಕೊಡಿ, ಇನ್ನು ಉಳಿದಿರ್ತಕ್ಕಂಥದ್ದು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಆಗಿನ ಸರ್ಕಾರ ಸಹಾಯ ಮಾಡಿದೆ. ರಾಜ್ಯದ ಅನುದಾನ ಮತ್ತು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನ ಖರ್ಚು ಇದು ಎಲ್ಲಿರ್ತಕ್ಕಂಥ ಹಣ ನೋಡಿಕೊಂಡು ಅದನ್ನು ತೀರ್ಮಾನ ತಗೊಳ್ಳಿ ಅಂತ ಹೇಳಿದರು. ಆದರೆ 14 ತಿಂಗಳದ್ದು ಕೊಡಿ ಅಂತ ಹೇಳಿದರು. ಉಳಿದಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಏನು ಕೊಡುತ್ತೆ ಮತ್ತು ಇಲ್ಲಿನ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಿ ಅಂತ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.